ಮಂಜುಳಾ ಇರೋ ಒಬ್ಬ ಗಂಡು ಮಗನಿಗೆ ಅದ್ದೂರಿಯಾಗಿ ಮದುವೆ ಮಾಡಿರ್ತಾಳೆ. ಮೊದಲು ಎಲ್ಲನೂ ಚೆನ್ನಾಗೇ ಇರುತ್ತೆ. ಆದರೆ ಮದುವೆ ಆಗಿ 5 ವರ್ಷ ಆದರೂ ಸೊಸೆ ಸುಮನಾಗೆ ಮಕ್ಕಳೇ ಆಗಿರಲ್ಲ. ಹಾಗಾಗಿ ಮನೇಲಿ ಅತ್ತೆ ಮಂಜುಳಾ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಪಾಪ ಸುಮನ ಮಕ್ಕಳಿಲ್ಲದೆ ತನ್ನ ಗಂಡನ ಮನೇಲಿ ಅತ್ತೆ ಬೈಗುಳ ಕೇಳಿಸ್ಕೊಂಡು ಇರೋಕ್ಕೂ ಆಗದೆ ಮನೆ ಬಿಟ್ಟು ಹೋಗೋಕ್ಕೂ ಆಗದೆ ತುಂಬ ಸಂಕಟ ಪಡ್ತಾ ಇರ್ತಾಳೆ. ಓ ಮಂಜುಳಾ, ಇದೀರಾ ಮನೇಲಿ? ನಾನೆಲ್ಲೋ ನೀವು ಮನೇಲಿ ಇಲ್ವೇನೋ ಅಂದ್ಕೊಂಡು ಬಂದೆ. ಬನ್ನಿ ಬನ್ನಿ ಲತಾ. ಅಯ್ಯೋ, ಮನೇಲಿಲ್ಲದೆ ನಾವು ಎಲ್ಲಿಗೆ ಹೋಗೋಕ್ಕಾಗುತ್ತೆ ಹೇಳಿ? ಏನು ಬೆಳಗ್ಗೆ ಬೆಳಗ್ಗೆನೆ ನಮ್ಮನೆ ಕಡೆ ಬಂದಿದ್ದೀರಾ? ಏನು ವಿಷಯ ಲತಾ ಅವರೇ? ಅಯ್ಯೋ ಏನಿಲ್ಲ ಮಂಜುಳಾ, ನನ್ನ ಸೊಸೆಗೆ ಗಂಡು ಮಗು ಆಗಿದೆ. ಅದನ್ನೇ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ಮಂಜುಳಾ, ನಿಮ್ಗಂತೂ ಮೊಮ್ಮಗು ಎತ್ತಾಡ್ಸೋ ಅದೃಷ್ಟ ಇಲ್ಲ. ಹೋಗಲಿ, ನನ್ನ ಮೊಮ್ಮಗನಾದರೂ ನೋಡಿ ನೀವು ಖುಷಿ ಪಡಲಿ ಅಂತ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ಆಹಾ, ಹಾಳಾದವಳು. ನನ್ನ ಹೊಟ್ಟೆ ಉರ್ಸೋಕೆ ಅಂತಾನೆ ತನ್ನ ಮನೆ ಕೆಲಸ ಎಲ್ಲ ಬಿಟ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಮನೆಗೆ ಬಂದು ಅವಳು ಮೊಮ್ಮಗು ಸುದ್ದಿ ಹೇಳ್ತಿದ್ದಾಳೆ. ಛೇ. ಹೌದು ಲತಾ, ನಿಮ್ಮ ಸೊಸೆಗೆ ಮಗು ಆಗಿರೋ ವಿಷಯ ಕೇಳಿ ನನಗಂತೂ ತುಂಬ ಖುಷಿ ಆಯಿತು ಕಣ್ರಿ. ಆಹಾ ಹೇಗೆ ನಾಟಕ ಮಾಡ್ತಿದ್ದಾಳೆ ನೋಡು. ನನ್ನ ಸೊಸೆಗೆ ಮಗು ಆಗಿರೋದು ಕೇಳಿ ಹೊಟ್ಟೆಲಿ ಹುಣಸೆ ಹಣ್ಣು ಕಿವಿಸ್ದಂಗೆ ಆಗಿರುತ್ತೆ ಇವಳಿಗೆ. ನನ್ನ ಎದುರಿಗೆ ಖುಷಿಯಾಗಿರೋದು ಹಾಗೆ ನಾಟಕ ಮಾಡ್ತಿದ್ದಾಳೆ. ಆಹಾ ಸೋಗ್ಲಾಡಿ. ಸರಿ ಮಂಜುಳಾ, ಮನೇಲಿ ನನಗೆ ತುಂಬ ಕೆಲಸ ಇದ್ದಾವೆ. ನಾನು ನಿನ್ನ ಹೊರಡ್ತೀನಿ ಆಯಿತಾ? ನೋಡು, ನಿನ್ನ ಹಣೆ ಬರೋಕ್ಕೆ ನಮ್ಮ ಮನೆಗೆ ಒಂದು ತೊಟ್ಲು ಕಟ್ಟೋಕ್ಕಾಗಿಲ್ಲ. ನಿನ್ನೆ ಮೊನ್ನೆ ಮದುವೆ ಆಗಿರೋರೆಲ್ಲ ಮಕ್ಕಳನ್ನ ಎತ್ಕೊಂಡು ತಿರ್ಗಾ ಆಡ್ತಿದ್ದಾರೆ. ನೀನು ಮದುವೆ ಆಗಿ 5 ವರ್ಷ ಆದರೂ ಒಂದು ಮಗುನೂ ಎತ್ಕೊಡೋಕ್ಕಾಗಿಲ್ಲ ನಿನ್ನ ಕೈಯಲ್ಲಿ. ಅತ್ತೆ, ನಾನೇ ಮಗು ಬೇಡ ಅಂದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ ನೀವು. ನನಗೂ ನನ್ನ ಮಗುನ ಎತ್ಕೋಬೇಕು, ಮಗು ಜೊತೆ ಆಟ ಆಡಬೇಕು, ಆ ಮಗುನ ಆಟ ಆಡಿಸ್ಬೇಕು ಅಂತೆಲ್ಲ ಆಸೆ ಇರಲ್ವಾ ಹೇಳಿ? ನಾನಾದರೂ ಏನು ಮಾಡಲಿ? ಆ ದೇವರೇ ನನಗೆ ಮಗು ಕೊಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಇನ್ನೂ ಮಗು ಆಗಿಲ್ಲ. ಸಾಕು, ಸುಮ್ಮನೆ ಇರೆ. ನಿಮ್ಮ ಅದೃಷ್ಟ ಅಂಥದ್ದು. ಒಂದು ಮಕ್ಕಳನ್ನ ಹೆರೋ ಫಲ ಇಲ್ಲ ನಿಮ್ಮ ಹಣೆ ಬರೋಕ್ಕೆ. ನೋಡು, ಅದೇನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನಮ್ಮನೆಲ್ಲೂ ತೊಟ್ಲು ಕಟ್ಟಿ ಆ ತೊಟ್ಲಲ್ಲಿ ಮಗು ಆಡಿಸ್ಬೇಕು. ಅದು ಏನು ಮಾಡ್ತೀಯೋ ನೀನೇ ಮಾಡು. ಅಯ್ಯೋ ಸಾಕು, ಸುಮ್ಮನೆ ಇರಿ ಅತ್ತೆ. ನೀವು ಹೇಳಿದ ಮಾತ್ರಕ್ಕೆ ನಾನು ಮಗು ಮಾಡ್ಕೊಡೋಕ್ಕಾಗಲ್ಲ. ಏನು ಎಲ್ಲನೂ ನಮ್ಮಿಚ್ಛೆ ಅಂತೆ ಆಗತ್ತಾ ಹೇಳಿ? ನನಗೇನು ತುಂಬ ಏಜ್ ಆಗಿಲ್ಲ, ಇನ್ನೂ ಟೈಮ್ ಇದೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅಷ್ಟೇ. ಏನು ವಯಸ್ಸಾಗಿಲ್ವಾ ನಿನಗೆ? ನೀನೇನು ಇನ್ನೂ ಚಿಕ್ಕ ಎಳೆ ಬಾಲೆ ಅಲ್ಲ. 30 ವರ್ಷ ಆಗಿದೆ ನಿನಗೆ, ಇನ್ನೂ ವಯಸ್ಸಾಗಿಲ್ಲ ಅಂತಿದ್ಯಾ? ನಮ್ಮ ಕಾಲದಲ್ಲೆಲ್ಲ ನಿನ್ನ ವಯಸ್ಸವರಿಗೆ ನಿಮ್ಮಷ್ಟು ದೊಡ್ಡ ಎತ್ತರ ಮಕ್ಕಳಿರ್ತಿದ್ರು, ಗೊತ್ತಾ ನಿನಗೆ? ಬಂದ್ಬಿಟ್ಲು ನನಗೆ ಪಾಠ ಮಾಡೋಕ್ಕೆ. ಹೀಗೆ ಮಂಜುಳಾ ದಿನಾಲೂ ತನ್ನ ಸೊಸೆ ಮೇಲೆ ಜಗಳ ಮಾಡ್ತಾ ಇರ್ತಾಳೆ. ಪಾಪ ಸುಮನ ಆದರೂ ಏನು ಮಾಡ್ತಾಳೆ ಅಲ್ವಾ? ಪ್ರಪಂಚದಲ್ಲಿ ಒಂದು ಹುಲ್ಕಡ್ಡಿ ಹಂದಾಡಬೇಕು ಅಂದರೂ ಆ ದೇವ್ರ ಅಪ್ಪಣೆ ಬೇಕು ಅಂತ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ. ಹಾಗಿರುವಾಗ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಸಂದರ್ಭ ಅಂದರೆ ಒಬ್ಬ ತಾಯಿ ಒಂದು ಪುಟ್ಟ ಜೀವಕ್ಕೆ ಜೀವನೇ ಕೊಡಬೇಕಾಗಿರುತ್ತೆ. ಇದಕ್ಕೆ ಆ ದೇವ್ರಪ್ಪಣೆ ಬೇಕೇ ಬೇಕು ತಾನೇ. ಆದರೆ ಮಂಜುಳಾ ಮಾತ್ರ ಇದ್ಯಾವುದನ್ನು ಅರ್ಥ ಮಾಡ್ಕೊಳ್ದೆ ತನ್ನ ಸೊಸೆ ಮೇಲೆ ಯಾವಾಗಲೂ ರೇಗ್ತಾನೆ ಇರ್ತಾಳೆ. ಒಂದಿನ ಮಂಜುಳಾ ಮಗ ಸೊಸೆ ಎಲ್ಲರೂ ಸೇರಿ ಶಾಪಿಂಗ್ ಮಾಡಬೇಕು ಅಂತ ಶಾಪಿಂಗ್ ಮಾಲಿಗೆ ಬಂದಿರ್ತಾರೆ. ಅರೆ ಸುಮನಾ, ಏನು ಗಂಡ ಹೆಂಡತಿ ಅತ್ತೆ ಎಲ್ಲರೂ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಾ ಶಾಪಿಂಗ್ಗೆ? ಹಾಂ ಕಣೆ ಸುಮ್ಮಿ, ತುಂಬ ದಿನ ಆಗಿತ್ತು ನಾವೆಲ್ಲ ಹೊರಗಡೆ ಬರ್ದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಹೊರಗಡೆ ಹೋಗಿ ಬರೋಣ ಅಂತ ಬಂದ್ವಿ. ನೀವು ಯಾರ್ಯಾರು ಬಂದಿದ್ದೀರಾ? ನಾನು ನನ್ನ ಗಂಡ ಬಂದಿದ್ದೀವಿ ಕಣೆ. ಪಾಪುಗೆ ಬಟ್ಟೆ ಇರಲಿಲ್ಲ, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದ್ವಿ. ಇವನೇ ನನ್ನ ಮಗ ಕಣೆ. ಚಿನ್ನಿ, ಆಂಟಿ ಹತ್ರ ಹೋಗು ಮಗನೆ. ಓನಿಕಂದಮ್ಮ, ಓನ್ ನಿನ್ನ ಹೆಸರು? ಓನಕ್ಕೆ ಬಂದಿ ಮಗನೇ? ಇಲ್ಲಿಗೆ ಬಟ್ಟೆ ತೊಗೊಳಕ್ಕೆ ಬಂದಿಯಾ? ಅಪ್ಪ ಅಮ್ಮ ಬಟ್ಟೆ ಕೊಡ್ಸಿದ್ರು ಮಗಳು ನಿಂಗೆ? ನೋಡು ನೋಡು, ತನ್ನ ಹೊಟ್ಟೆಲಿ ಒಂದು ಮಗು ಹೆರೋಕ್ಕಾಗದಿದ್ರೂ ಪರವಾಗಿಲ್ಲ, ಬೇರೆಯವ್ರ ಮಕ್ಕಳನ್ನ ಭಾರಿ ಚೆನ್ನಾಗಿ ಮುದ್ದಾಡ್ತಾಳೆ ನಿನ್ನ ಫ್ರೆಂಡು. ಏನು ಮಾತಾಡ್ತಿದ್ದೀಯಮ್ಮ ನೀನು? ಸುಮ್ಮನೆ ಇರೋಕ್ಕಾಗಲ್ವಾ? ಸರಿ ಕಣೆ ಸುಮ್ಮನ, ನಮಗೂ ಟೈಮ್ ಆಯಿತು, ನಾವಿನ್ನು ಹೊರಡ್ತೀವಿ ಆಯಿತಾ? ಯಾವುದಕ್ಕೂ ನೀನು ಒಂದು ಸಾರಿ ಹಾಸ್ಪಿಟಲ್ನಲ್ಲಿ ಕರೆಕ್ಟಾಗಿ ಚೆಕಪ್ ಮಾಡಿಸ್ಕೊ. ನಿನ್ನ ಅತ್ತೆ ಮಾತಿಗೆಲ್ಲ ನೀನು ಬೇಜಾರು ಮಾಡ್ಕೋಬೇಡ. ಅತ್ತೆ ಅಂದರೂ ಹಾಗೆ ಸ್ವಲ್ಪ ಒಟ್ಟಾಗೆ ನಡ್ಕೋತಾರೆ. ನೀನು ಅದಕ್ಕೆಲ್ಲ ಟೆನ್ಷನ್ ತಗೋಬೇಡ. ಅಮ್ಮ, ಏನು ನೀನು ಅಷ್ಟಿದ್ದೋಳು? ನೀನು ಆ ಮಗುನ ಮುಟ್ಟಿ ಮುದ್ದಾಡು. ಅದು ಬಿಟ್ಟು ಎಲ್ಲದಕ್ಕೂ ಸುಮ್ಮನಂಗೆ ಮಗು ಆಗಿಲ್ಲ ಅನ್ನೋದನ್ನೇ ಹೇಳ್ತಾ ಇರಬೇಡ. ಪಾಪ ಅವಳಿಗೂ ಬೇಜಾರಾಗುತ್ತೆ ತಾನೇ. ಅವಳೇನು ಮಗು ಬೇಡ ಅಂತಿದ್ದಾಳ? ಹಾಗೇನಿಲ್ಲ ತಾನೇ. ಯಾವಾಗಲೂ ಅವಳಿಗೆ ಏನಾದರೂ ಒಂದು ಹೇಳಿಲ್ಲ ಅಂದರೆ ನಿನಗೆ ಸಮಾಧಾನನೇ ಅಲ್ಲ ಅನ್ಸುತ್ತಲ್ಲ, ದಿನ ಕಳಿಯೋದೇ ಇಲ್ಲ ಅನ್ಸುತ್ತೆ. ಸಾಕು ಬಾಯ್ ಮುಚ್ಚು.
ನಿನ್ನ ಹೆಂಡತಿ ಹಣೆ ಬರ. ನಮ್ಮ ಮನೆಗೆ ಒಂದು ಮಗು ಕೊಡೋ ಯೋಗ್ಯತೆ ಇಲ್ಲ ಅವಳಿಗೆ. ಮದುವೆ ಆಗಿ 5 ವರ್ಷ ಆದರೂ ಇನ್ನೂ ಮಕ್ಕಳಿಲ್ಲದೆ ಹಾಗೇ ಇದ್ದಾಳೆ. ಎಲ್ಲ ನಮ್ಮ ಹಣೆ ಬರ. ಇವಳನ್ನ ಮದುವೆ ಆಗಿ ಸೊಸೆಯಾಗಿ ತಂದಿದ್ದ ತಪ್ಪಿಗೆ ಎಲ್ಲಾನು ನೋಡ್ಕೊಂಡು ಸುಮ್ಮನಿರಬೇಕು. ನಿಮ್ಮ ವಯಸ್ಸಲ್ಲಿ ನನಗೆ 2 ಮಕ್ಕಳಿದ್ರು ಗೊತ್ತಾ ನಿನಗೆ? ನನ್ನ ವಯಸ್ಸಿನವರೆಲ್ಲ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದಾರೆ. ಆದರೆ ನಾನು ಮಾತ್ರ ಮೊಮ್ಮಕ್ಕಳಿಲ್ಲದೆ ಈ ಗೊಡ್ಡ ಸೊಸೆ ಜೊತೆ ಓಡಾಡ್ಕೊಂಡಿರ್ಬೇಕು. ಏನಮ್ಮ ನೀನು? ಪಾಪ ಅವಳು ನೋಡು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲು ಅಂತ. ನಿನಗಷ್ಟು ಗೊತ್ತಾಗಲ್ವಾ? ಎಷ್ಟು ಹೇಳಿದ್ರು ಹಾಗೆ ಮಾಡ್ತೀಯಲ್ಲಮ್ಮ ನೀನು. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ನಾಳೆ ನಿನ್ನ ಹೆಂಡತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟ್ರ್ ಹತ್ರ ಅವಳ ಹೊಟ್ಟೆಲಿ ಮಗು ಆಗುತ್ತೋ ಇಲ್ಲೋ ಕೇಳ್ಕೊಂಬಾ ಹೋಗು. ಅಯ್ಯೋ ಅಮ್ಮ, ನಾನು ಎಲ್ಲ ಡಾಕ್ಟ್ರ್ ಹತ್ರನೂ ತೋರಿಸಿದ್ದೀನಿ ತಾನೇ. ಡಾಕ್ಟರ್ ಹೇಳಿದ್ದಾರೆ ಮಗು ಆಗತ್ತೆ, ಏನೂ ತೊಂದರೆ ಇಲ್ಲ ಅಂತ. ನೀನು ನೋಡಿದರೆ ಮತ್ತೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗು ಅಂತಿದ್ಯಲ್ಲ, ಅವರು ಅದನ್ನೇ ಹೇಳ್ತಾರೆ ತಾನೇ. ಹೌದಪ್ಪ, ಹೌದು, ಮಗು ಆಗತ್ತೆ ಅಂತ ಹೇಳಿದ್ದಾರೆ. ಆದರೆ ಯಾವ ಕಾಲಕ್ಕೆ ಆಗತ್ತೆ ಅಂತ ಗೊತ್ತಿಲ್ಲ. ನಾನು ಸತ್ತೋದ್ಮೇಲೆ ಆಗತ್ತೆ ಅನ್ಸುತ್ತೆ ಅಲ್ವಾ? ಅಯ್ಯೋ ಏನಮ್ಮ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಸಾಯೋ ಮಾತೆಲ್ಲ ಆಡ್ತಿದ್ಯಲ್ಲ. ನೋಡು ಮಗನೇ, ಡಾಕ್ಟರ್ ನಂಬರ್ ಕೊಡ್ತೀನಿ, ಅಲ್ಲಿಗೆ ಕರ್ಕೊಂಡು ಹೋಗಿ ನೀನು ಹೆಂಡ್ತಿನ ತೋರಿಸ್ಕೊಂಡು ಬಾ. ನಿನಗಿದು ಚಿಕ್ಕ ವಿಷಯ ಇರ್ಬೋದು, ಆದರೆ ನನಗಲ್ಲ. ನೋಡು ಮಗನೇ, ನಿನ್ನಪ್ಪ ಆದಮೇಲೆ ನೀನು ನಮ್ಮ ವಂಶದ ವಾರಸ್ದಾರ. ನೀನಾದ್ಮೇಲೆ ನಿನ್ನ ಮಗ ವಾರಸ್ದಾರ ಆಗಬೇಕು. ಇಲ್ಲ ಅಂದರೆ ನಮ್ಮ ವಂಶನೇ ಅಳಿಸೋಗುತ್ತೆ. ನೋಡು, ನೀನು ಮೊದಲು ಹಾಸ್ಪಿಟಲಿಗೆ ಹೋಗಿ ನಿನ್ನ ಹೆಂಡ್ತಿನ ಚೆನ್ನಾಗಿ ತೋರಿಸ್ಕೊಂಡು ಬಾ. ನನ್ನ ಮೊಮ್ಮಗುನ ನಾನು ಎತ್ತಾಡಿಸ್ಬೇಕು ಅಷ್ಟೇ. ಮಂಜುಳಾ ಯಾರು ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ. ಹಾಗಾಗಿ ಮಾರನೇ ದಿನ ಪ್ರವೀಣ್ ಸುಮನನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಮನೆಗೆ ಬರ್ತಾನೆ. ಮನೇಲಿ ಮಂಜುಳಾ ಮಗ ಸೊಸೆ ಬರೋದನ್ನೇ ಕಾಯ್ತಾ ಕೂತಿರ್ತಾಳೆ. ಮಗನೇ ಪ್ರವೀಣ, ಏನು ಹೇಳಿದ್ರು ಡಾಕ್ಟರ್ ನಿನ್ನ ಹೆಂಡತಿಗೆ? ಏನು ಸಮಸ್ಯೆ ಅಂತ ಹೇಳಿದ್ರಾ? ಮೆಡಿಸನ್ ಎಲ್ಲ ಕೊಟ್ಟಿದ್ದಾರಾ? ಮಗು ಆಗತ್ತಂತ? ಅಮ್ಮ, ಈ ಡಾಕ್ಟರ್ ಹೊಸದಾಗಿ ಏನು ಹೇಳ್ತಾರೆ? ಎಲ್ಲರೂ ಹೇಳಿದ್ದನ್ನೇ ಹೇಳಿದರು. ಏನು ಸಮಸ್ಯೆ ಇಲ್ಲ, ಮಗು ಆಗತ್ತೆ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಯ್ಯೋ, ನಿನ್ನ ಹೆಂಡತಿಗೆ ಯಾವ ಮಗುನೂ ಆಗಲ್ಲ ಕಣೋ. ಎಲ್ಲ ಡಾಕ್ಟ್ರು ದುಡ್ಡಿಗೋಸ್ಕರ ಮಗು ಆಗುತ್ತೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಈ ದರಿದ್ರದವಳ ಹೊಟ್ಟೆಲಿ ನಮ್ಮ ವಂಶ ಉದ್ಧಾರ ಮಾಡೋಕೆ ಯಾವ ಮಗುನೂ ಹುಟ್ಟಲ್ಲ, ನನಗೆ ಗೊತ್ತು. ಅಮ್ಮ ಸಾಕು, ಸುಮ್ಮನೆ ಇರು. ನೀನು ಹೀಗೆ ದಿನಾಲೂ ಅವಳ ಮೇಲೆ ರೇಗ್ತಾ ಇದ್ರೆ ಪಾಪ ಅವಳಾದರೂ ಏನು ಮಾಡ್ತಾಳೆ ನೀನೇ ಹೇಳು. ಅಮ್ಮ, ನೀನು ಹೀಗೆ ದಿನಾಲೂ ಜಗಳ ಮಾಡ್ಕೋತಾ ಇದ್ರೆ ಮನೆ ನೆಮ್ಮದಿನೂ ಹಾಳಾಗತ್ತೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಒಂದು ಮಗುನ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀನೇನಂತೀಯಾ? ಏನು, ಮಗುನ ದತ್ತು ತಗೋತೀಯಾ? ಹೌದಮ್ಮ, ಮಗುನ ದತ್ತು ತಗೊಂಡು ನಮ್ಮ ಮಗು ಅಂತ ಸಾಕೋಣ ಅಂದ್ಕೊಂಡಿದ್ದೀನಿ. ಸಾಕು, ಬಾಯಿ ಮುಚ್ಚೋ. ಯಾರೋ ಹೆತ್ತಿರೋ ಮಕ್ಕಳನ್ನ ನೀನು ದತ್ತು ತಗೊಂಡು ನಿನ್ನ ಮಕ್ಕಳು ಅಂತ ಸಾಕ್ತೀಯಾ? ಮಗು ದತ್ತು ತಗೋತಾನಂತೆ. ಯಾರು ಬಿಟ್ಟೋಗಿರೋದೋ ಏನೋ, ಅವರು ಕುಲ ಗೋತ್ರ ಯಾವುದು ಗೊತ್ತಿಲ್ಲ. ಅಮ್ಮ, ಅದೆಲ್ಲ ಯಾಕೆ ಹೇಳು? ನಾನು ದತ್ತು ತಗೊಂಡ್ರೆ ನಮ್ಮ ಮಕ್ಕಳೇ ಆಗ್ತಾರೆ ತಾನೆ, ನಮ್ಮ ಮನೆಯವರೇ ಆಗ್ತಾರೆ. ಆವಾಗ ನಮಗೇನು ಕುಲ ಗೋತ್ರ ಎಲ್ಲ ಇದೆಯೋ ಅದು ಅವ್ರಿಗೆ ಬರುತ್ತೆ ತಾನೇ. ಅದು ಅಲ್ಲದೆ ನಿನ್ನ ಮೊಮ್ಮಗು ಜೊತೆ ಆಟ ಆಡಬೇಕು ಇರಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ ತಾನೇ. ಅದಕ್ಕೆ ಒಂದು ಚಿಕ್ಕ ಮಗುನ ದತ್ತು ತಗೊಳ್ಳೋಣ ಅಮ್ಮ. ಲೋ, ಹಾಗಂತ ಯಾರೋ ಹೆತ್ತಿರೋ ಮಕ್ಕಳಿಗೆ ನಾನು ಅಜ್ಜಿ ಆಗ್ತೀನಿ ಅಂತ ಹೇಳಿದ್ನೇನೋ ನಿನಗೆ? ನೋಡು ಮಗನೇ, ನನ್ನ ಮೊಮ್ಮಗು ಅಂದರೆ ನನ್ನ ರಕ್ತನೇ ಹಂಚ್ಕೊಂಡು ಹುಟ್ಟಿರಬೇಕು. ಅದನ್ನು ಬಿಟ್ಟು ಯಾರೋ ಹೆತ್ತಿರೋ ಮಗುನ ನಾನು ನನ್ನ ಮಗು ಅನ್ನೋಕ್ಕಾಗಲ್ಲ. ನೋಡು ಮಗನೇ, ಇವತ್ತೇ ಹೇಳಿದ್ದೀನಿ, ನನಗೆ ನನ್ನ ಸ್ವಂತ ಮೊಮ್ಮಗುನೇ ಬೇಕು. ಅದು ಹಾಗಲ್ಲ ಅಮ್ಮ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ ನೀನು. ನೀನು ಏನು ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಈ ವಿಷಯದಲ್ಲಿ ನಾನು ನಿನ್ನ ಮಾತು ಒಪ್ಕೊಳ್ಳೋದೇ ಇಲ್ಲ. ನೋಡು, ಇಷ್ಟು ಹೇಳಿದ್ಮೇಲೂ ನೀವೇನಾದರೂ ಯಾರ್ದೋ ಮಗು ತಂದು ನಿಮ್ಮ ಮಗು ಅಂತ ಸಾಕಿದ್ರೆ ಅವತ್ತೇ ಈ ಮನೆ ನಿಮಗೆ ಕೊನೆ. ಈ ಮನೇಲಿ ಒಂದು ಬಿಡುಗಾಸು ನಿಮಗೆ ಕೊಡಲ್ಲ. ಹಾಗೆ ಈ ಮನೇಲಿ ಜಾಗ ಅಂತೂ ಮೊದಲೇ ಕೊಡಲ್ಲ. ನಾನು ಇವತ್ತೇ ಹೇಳಿದ್ದೀನಿ, ಇಬ್ರು ನೆನ್ಪಿಟ್ಕೊಳ್ಳಿ. ಯಾರೋ ಹೆತ್ತು ಬಿಟ್ಟೋಗಿರೋ ಮಕ್ಕಳನ್ನ ನಮ್ಮನೆ ವಂಶೋದ್ಧಾರ ಮಾಡೋಕ್ಕೆ ಯಜಮಾನ್ಗೆ ಪಟ್ಟ ಕೊಡಬೇಕು ಅಂದ್ಕೊಂಡಿದ್ರ ನೀವಿಬ್ರು? ಏನಮ್ಮ ನೀನು ಹೀಗೆ ಹೇಳಿದ್ರೆ ನಾವಾದರೂ ಏನು ಮಾಡೋದು ಹೇಳು? ಅವಳಿಗೆ ಮಗು ಆಗೋವರೆಗೂನಾದರೂ ಸುಮ್ಮನೆ ಇರ್ತೀಯಾ? ಅದು ಇಲ್ಲ, ಮಗು ಆಗಿಲ್ಲ ಅಂತ ದಿನಾಲೂ ಜಗಳ ಮಾಡ್ತೀಯಾ. ಸರಿ, ಅದಂತೂ ಹೋಗ್ಲಿ ಬಿಡು ಅಂತ ದತ್ತು ತಗೊಳ್ಳೋಣ ಅಂದರೆ ಅದನ್ನು ಬೇಡ ಅಂತಿದ್ಯಾ? ಹೌದು ಕಣೋ, ದತ್ತು ತಗೊಳ್ಳೋದು ಬೇಡ ಅಂತಾನೆ ಹೇಳೋದು ನಾನು. ಯಾರ್ದೋ ಮಕ್ಕಳಿಗೆ ನಾವಿಲ್ಲಿ ಜಾಗ ಕೊಡೋಕ್ಕಾಗಲ್ಲ. ಹಾಗಂತ ಇವಳಿಗಂತೂ ಮಗು ಆಗಲ್ಲ ಅನ್ಕೋ. ಮಗು ಆಗದಿದ್ರೆ ಪರವಾಗಿಲ್ಲ, ನೀನೇ ಬೇರೆ ಮದುವೆ ಆಗು. ಅವಾಗ ಹೇಗೂ 2ನೇ ಹೆಂಡತಿ ಬರ್ತಾಳಲ್ಲ, ಅವಳಿಗಂತೂ ಮಗು ಆಗೇ ಆಗುತ್ತೆ ತಾನೇ. ಅವಳ ಮಗುನೇ ವಂಶ ಬೆಳಗ್ಲಿ, ಅದಕ್ಕೇನಂತ ಈಗ? ಮನೇಲಿರೋ ಸೊಸೆಗಂತೂ ಮಗು ಆಗಿಲ್ಲ. ಹಾಗಿರುವಾಗ ಮಗನಿಗೆ ಇನ್ನೊಂದು ಮದುವೆ ಮಾಡಿ ಕಿರಿ ಸೊಸೆ ತಗೋಬರೋಣ ಅಂತ, ಕಿರಿ ಸೊಸೆಯಿಂದನಾದರೂ ವಂಶ ಉದ್ಧಾರ ಮಾಡೋಣ ಅಂತ ಮಂಜುಳಾ ಪ್ಲಾನ್ ಮಾಡ್ಕೊಂಡಿದ್ದಾಳೆ.
ಮಂಜುಳಾ ಹೇಳ್ದಾಗೆ ಮಗ ಎರಡನೇ ಮದುವೆ ಆಗ್ತಾನ. ಮದುವೆ ಆಗಿ ಕಿರಿ ಸೊಸೆ ಮನೆಗೆ ಬರ್ತಾಳ. ಹಾಗೆ ಮನೇಲಿ ಮೊಮ್ಮಗು ಓಡಾಡತಾಣ. ಅತ್ತೆ ಏನು ಹೇಳ್ತಿದ್ದೀರಾ? ನಾನು ಇರುವಾಗಲೇ ನನ್ನ ಗಂಡಂಗೆ ಇನ್ನೊಂದು ಮದುವೆ ಆಗು ಅಂತಿದ್ದೀರಾ? ಇದಕ್ಕೆ ನಾನು ಮಾತ್ರ ಒಪ್ಕೊಳ್ಳಲ್ಲ. ಸಾಕು ಬಾಯಿ ಮುಚ್ಚೆ. ಅಲ್ಲ, ನಿನ್ನ ಒಪ್ಪಿಗೆ ಇವಾಗ ಯಾರೇ ಕೇಳಿದ್ರು? ನೋಡು ಮಗನೇ, ನೀನು ಹೇಳು. ನಿನಗೆ ಒಪ್ಪಿಗೆ ಆದರೆ ಅಷ್ಟೇ ಸಾಕು. ಏನಮ್ಮ ನೀನು? ಅಲ್ಲ, ನನ್ನ ಹೆಂಡತಿ ಇದ್ದಾಳೆ, ಹಾಗಿರುವಾಗಲೇ ಯಾಕೆ ಎರಡನೇ ಮದುವೆ ಆಗಲಿ ನಾನು? ನಿನ್ಗೇನಾಗಿದೆ? ಸುಮ್ಮನೆ ಇರೋಕ್ಕಾಗಲ್ವಾ? ಹೌದಪ್ಪ, ನಿನಗೇನೋ ಹೆಂಡತಿ ಇದ್ದಾಳೆ, ಆದರೆ ಅವಳಿಂದ ಈ ಮನೆಗೆ ಒಂದು ವಾರಸ್ದಾರನ ಕೊಡೋ ಯೋಗ್ಯತೆ ಇಲ್ವಲ್ಲ. ಹಾಗಿರುವಾಗ ಆ ಹೆಂಡತಿ ನೀನಾದರೂ ಇಟ್ಕೊಂಡು ಏನು ಮಾಡ್ತೀಯಾ? ಅಮ್ಮ, ನಿನಗೆ ನಾನು ಹೇಳೋದು ಯಾಕೆ ಅರ್ಥ ಆಗ್ತಿಲ್ಲ? ಅವಳಿಗೆ ಮಗು ಆಗತ್ತೆ, ಯಾವುದೇ ತೊಂದರೆ ಇಲ್ಲ, ವೆಯ್ಟ್ ಮಾಡಿ ಅಂತ ಡಾಕ್ಟರೇ ಹೇಳಿದಾರಲ್ಲ. ಹೌದು, 5 ವರ್ಷದಿಂದ ಕಾಯ್ತಾನೆ ಇದ್ದೀನಿ. ಇನ್ನು ಎಷ್ಟು ದಿನ ಅಂತ ಕಾಯೋದು? ನೋಡಿ ಅತ್ತೆ, ನೀವು ಏನೇ ಹೇಳಿದ್ರು ಅಷ್ಟೇ, ಹೆಂಡತಿ ಅಂತ ನಾನು ಇನ್ನೂ ಬದುಕೇ ಇದ್ದೀನಿ. ಹಾಗಿರುವಾಗ ನನ್ನ ಗಂಡಂಗೆ ಇನ್ನೊಂದು ಮದುವೆ ಆಗೋಕೆ ನಾನು ಮಾತ್ರ ಬಿಡಲ್ಲ. ಹೌದಮ್ಮ, ನನಗೆ ಹೆಂಡತಿ ಅಂತ ಸುಮನ ಇದ್ದಾಳೆ. ಅವಳು ಇರುವಾಗಲೇ ನಾನು ಬೇರೆ ಯಾರನ್ನೋ ಮದುವೆ ಆಗೋಕ್ಕೆ ನನಗಂತೂ ಇಷ್ಟ ಇಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು, ಮತ್ತೆ ಮುಂದುವರಿಸ್ಬೇಡ. ಹೋಗಿ ಹೋಗಿ, ನೀವು ಹೇಳಿದ ಮಾತ್ರಕ್ಕೆ ನಾನೇನು ಸುಮ್ಮನೆ ಇರ್ತೀನ? ಯಾರು ಎಷ್ಟೇ ಹೇಳಿದ್ರು ಮಂಜುಳಾ ಮಾತ್ರ ತನ್ನ ಪ್ರಯತ್ನ ತಾನು ಮಾಡ್ತಾನೆ ಇರ್ತಾಳೆ. ಅದ್ರ ಜೊತೆಗೆ ಸೊಸೆಗೂ ಚುಚ್ಚು ಮಾತಾಡ್ತಿರ್ತಾಳೆ. ಪಾಪ ಇದರಿಂದ ಸುಮ್ಮನಾಗೆ ತುಂಬಾ ಬೇಜಾರಾಗ್ತಿರುತ್ತೆ. ಆದರೆ ಏನು ಹೇಳೋಕ್ಕಾಗದೆ ಸುಮ್ಮನೆ ಇರ್ತಾಳೆ. ಮಾರನೇ ದಿನ ಅತ್ತೆ ಸೊಸೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಓಹೋ, ಇದೇನೇ ಲತಾ, ಮೊಮ್ಮಗು ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ಯಾ? ಹೌದು ಕಣ್ರಿ ಮಂಜುಳಾ, ಮೊಮ್ಮಗು ಹುಟ್ಟಿದ ಮೇಲೆ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ. ಅದಕ್ಕೆ ತಾಯಿ ಮಗು ಇಬ್ಬರೂ ಕರ್ಕೊಂಡು ದೇವಸ್ಥಾನಕ್ಕೆ ಬಂದೆ. ನೀವೇನಿಲ್ಲಿ? ಇಲ್ಲೇ ಪುರೋಹಿತರು ನೋಡೋಣ ಅಂತ ಬಂದ್ವಿ ಕಣ್ರಿ ಲತಾ. ಹೀಗೆ ಸ್ವಲ್ಪ ಕೆಲಸ ಇತ್ತು ಅವ್ರ ಹತ್ರ. ಓ, ಸೊಸೆಗಿನ್ನೂ ಮಗು ಆಗಿಲ್ಲ, ಏನು ಸಮಸ್ಯೆ ಅಂತ ಕೇಳಕ್ಕಂತ ಬಂದ್ರಾ? ಹಾಳದವಳು, ನಾವೇನಕ್ಕೆ ಬಂದ್ವಿ, ಏನು ಮಾಡ್ತೀವಿ ಎಲ್ಲಾನು ಇವಳಿಗೆ ಹೇಳಬೇಕು. ಅಯ್ಯೋ ಯಾಕ್ರಿ ಮಂಜುಳಾ, ನಾನು ಕೇಳ್ತಾನೆ ಇದ್ದೀನಿ, ನೀವೇನು ಮಾತೇ ಆಡ್ತಿಲ್ಲ. ಹೌದು ಲತಾ, ಅದಕ್ಕೆ ಬಂದ್ವಿ, ಏನಾದರೂ ಪರಿಹಾರ ಸಿಗತ್ತಾ ನೋಡೋಣ ಅಂತ. ಏನು ಮಾಡೋಕ್ಕಾಗುತ್ತೆ ಮಂಜುಳಾ, ಒಬ್ಬೊಬ್ರು ಹಣೆ ಬರನೇ ಹಾಗೆ, ಎಷ್ಟೇ ಬೇಡಿದ್ರೂ ಪ್ರಯೋಜನನೇ ಇಲ್ಲ. ಇದೇನತ್ತೆ, ನೀವು ಅವಳ ಕೈನಲ್ಲಿ ನನ್ನ ಮಗು ಕೊಟ್ಟಿದ್ದೀರಾ? ಅಲ್ಲ, ಅವಳೇ ಬಂಜೆ ಆಗಿದ್ದಾಳೆ. ಆ ದರಿದ್ರ ಎಲ್ಲ ನನಗೆ ನನ್ನ ಮಗುಗೆ ತಾಗ್ಲಿ ಅಂತನಾ? ಇವಳಿಗೊಂದು ಮಗು ಹೇರೋ ಯೋಗ್ಯತೆ ಇಲ್ಲ, ಬೇರೆಯವ್ರ ಮಗುನ ಮುಟ್ಟೋಗಿ ಬರ್ತಾಳೆ. ಕೊಡೆ ನನ್ನ ಮಗುನ. ಯಾಕಮ್ಮ ಇಷ್ಟೆಲ್ಲ ನಿಷ್ಠೂರವಾಗಿ ಮಾತಾಡ್ತಿದ್ಯಾ? ಅವ್ರ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಬಾರ್ದಮ್ಮ. ಯಾರಿಗೆ ಯಾವಾಗ ಏನು ಸಿಗಬೇಕು ಅಂತಿರುತ್ತೋ ಅವಾಗಲೇ ಸಿಗೋದು. ನಿಮಗೆ ಕಾಯೋ ತಾಳ್ಮೆ ಇರಬೇಕು ಅಷ್ಟೇ. ನೋಡಮ್ಮ ಸುಮನ, ನೀನೇನು ಬೇಜಾರು ಮಾಡ್ಕೋಬೇಡ, ಆದಷ್ಟು ಬೇಗ ಎಲ್ಲನೂ ಸರಿಯಾಗುತ್ತೆ, ಆಯಿತಾ? ನೋಡು, ನಿನ್ನೆ ಮೊನ್ನೆ ಮದುವೆ ಆಗಿ ಬಂದವರೆಲ್ಲ ಮಗು ಹೆತ್ತು ನಿನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ. ಇನ್ನು ಏನಿಲ್ಲೇ ನಿಂತಿದ್ಯಾ ಹ್ಯಾಪ್ ಮೊರೆ ಹಾಕ್ಕೊಂಡು? ಪುರೋಹಿತರು ಕೂಡ ದುಡ್ಡಿನ ಆಸೆಗೆ ಏನು ಬೇಕಾದರೂ ಹೇಳ್ತಾರೆ. ನಡಿ ಮನೆಗೆ. ಮಂಜುಳನಿಗೆ ತಾಳ್ಮೆ ಅನ್ನೋದೇ ಇರಲ್ಲ. ಯಾರೇ ಹೇಳಿದ್ರು ನಂಬೋದೇ ಇಲ್ಲ. ತನ್ನ ಸೊಸೆಗೆ ನಿಜವಾಗ್ಲೂ ಮಕ್ಕಳಾಗಲ್ಲ ಅಂತಾನೆ ಅಂದ್ಕೊಂಡಿರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಊರಲ್ಲಿ ಕಾವೇರಿ ಮಗಳ ಮದುವೆ ಇರುತ್ತೆ. ಆ ಮದುವೆಗೆ ಸುಮನ ಮತ್ತು ಮಂಜುಳನಿಗೂ ಇನ್ವೈಟ್ ಮಾಡಿರ್ತಾರೆ. ಹಾಗಾಗಿ ಇಬ್ಬರು ಮದುವೆಗೆ ಬರ್ತಾರೆ. ಮಂಜುಳಕ್ಕ, ಸುಮನ ಬನ್ನಿ, ಮದುಮಗಳಿಗೆ ಕಳಸ ನೀರು ಎರೆದು ಆಶೀರ್ವಾದ ಮಾಡಿ. ಅಯ್ಯೋ ಏನೇ ಪ್ರಿಯಾ, ಹೀಗೆ ಹೇಳ್ತಿದ್ಯಲ್ಲ? ಮಂಜುಳ ಒಬ್ಳು ಕಳಸ ನೀರು ಎರೆದ್ರೆ ಸಾಕು, ಅವಳ ಸೊಸೆ ಹತ್ರ ಎಲ್ಲ ಎರ್ಸೋದು ಬೇಡ, ಸುಮ್ಮನೆ ಇರು. ಯಾಕೆ ಲತಾ ಹೀಗೆ ಹೇಳ್ತಿದ್ಯಾ? ಸುಮನ ಏನು ದೂರದವಳೇನೆ, ಊರು ಮನೆ ಹುಡುಗಿ, ಅದು ಅಲ್ಲದೆ ನೆಂಟ್ರು ಹುಡುಗಿ, ಕಳಸ ನೀರು ಎರಿಲಿ ಬಿಡೆ. ಅಯ್ಯೋ, ನೆಂಟ್ರಾದ್ರೇನು ಊರು ಮನೆ ಹುಡುಗಿ ಆದ್ರೇನು, ಅವಳ ಹೊಟ್ಟೆಲಿ ಒಂದು ಮಗು ಹೆರೋಕ್ಕಾಗಿಲ್ಲ, ಇನ್ನು ಅವಳಿಂದ ಏನಕ್ಕೆ ಕಳಸ ನೀರು ಎರಿಸ್ತಿದ್ಯಾ? ಸಾಕು ಬಾಯಿ ಮುಚ್ಚು ಲತಾ, ಅದೇನು ಮಾತು ಅಂತ ಆಡ್ತಿದ್ಯಾ? ಅಲ್ಲ ಕಣೆ ಕಾವೇರಿ, ನಿನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ತಾನೇ ನೀನು ಈ ಮದುವೆ ಮಾಡ್ತಿರೋದು. ಇವಾಗ ಇಂಥ ಬಂಜೆ ಹತ್ರ ಕಳಸ ನೀರು ಎರ್ಸಿದ್ರೆ ನಿನ್ನ ಮಗಳಿಗೆ ಒಳ್ಳೇದಾಗತ್ತಾ ಹೇಳು? ಅಲ್ಲ, ಇವಳಿಗೆ ಮಕ್ಕಳಾಗಿಲ್ಲ, ಇನ್ನು ಕಳಸ ನೀರು ಎರೆದ್ರೆ ನಿನ್ನ ಮಗಳಿಗೂ ಮಕ್ಕಳಾಗಲ್ಲ ಅಷ್ಟೇ. ನೋಡಿ, ಇವಾಗಲೇ ಹೇಳಿದ್ದೀನಿ. ಏನಿಲ್ಲತಾ, ಏನು ಮಾತು ಅಂತ ಆಡ್ತಿದ್ಯಾ? ನಿನಗೂ ಒಬ್ಳು ಹೆಣ್ಮಗಳು ಮನೇಲಿದ್ದಾಳೆ ತಾನೇ, ನಾಳೆ ದಿನ ಅವಳಿಗೂ ಮದುವೆ ಮಾಡ್ತೀಯಾ? ಯಾವುದೋ ಕಾರಣದಿಂದ ಮಗು ಆಗದೆ ಇರ್ಬೋದು, ಹಾಗಂತ ನಿನ್ನ ಮಗಳು ಸರಿ ಇಲ್ಲ ಅಂತ ಹೇಳೋಕ್ಕಾಗುತ್ತೇನೆ? ಇವತ್ತು ನನ್ನ ಮಗಳಿಗೆ ಮದುವೆ ಮಾಡ್ತಿದ್ದೀನಿ, ನಾಳೆ ದಿನ ಅವಳಿಗೆ ಮಕ್ಕಳಾಗದೆ ಇರ್ಬೋದು. ಅವಾಗ ಮೂರನೇವ್ರು ಯಾರೋ ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ನನಗೆ ಎಷ್ಟು ನೋವಾಗುತ್ತೆ ಹೇಳು? ನನ್ನ ಮಗಳಿಗೂ ಎಷ್ಟು ನೋವಾಗುತ್ತೆ, ಹಾಗೆ ಸುಮನಗೂ ನೋವಾಗುತ್ತೆ ಕಣೆ. ನೋಡಮ್ಮ ಸುಮನ, ಬೇರೆ ಯಾರೋ ಏನೋ ಹೇಳಿದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ.
ಇದು ನನ್ನ ಮಗಳ ಮದುವೆ, ನಾನೇ ಹೇಳ್ತಿದ್ದೀನಲ್ಲ. ಬಾ ಕಳಿಸ್ನೀರೇರಿ. ಯಾರಿಗೆ ಗೊತ್ತು, ನನ್ನ ಮಗಳ ಮದುವೆಯಿಂದ ನಿನಗೆ ಆ ದೇವರು ಮಕ್ಕಳ ಭಾಗ್ಯನಾರು ಕೊಡ್ಬೋದೇನೋ. ಬಾರಮ್ಮ. ತುಂಬ ಥ್ಯಾಂಕ್ಸ್ ಆಂಟಿ. ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದರು, ಆದರೂ ನೀವು ಹಾಗೆ ಯೋಚನೆ ಮಾಡಲಿಲ್ಲ. ಅದೆಲ್ಲ ಬಿಡು, ಇವಾಗ ನೀನು ನನ್ನ ಮಗಳಿದ್ದಾಗೆ. ಬಾ, ಬೇಜಾರು ಮಾಡ್ಕೋಬೇಡ. ಕಾವೇರಿಗೆ ಏನೋ ಒಂದು ಪುಟ್ಟ ನಂಬಿಕೆ. ಕೆಲವು ಹೆಣ್ಮಕ್ಳ ಜೀವನದಲ್ಲಿ ಬೇರೆಯವರ ಮನೆ ಹೆಣ್ಮಕ್ಳು ಮದುವೆಗೆ ಹೋಗಿ ಕನ್ಯಾದಾನ ಮಾಡೋದ್ರಿಂದ, ಕಳಸ್ನೀರು ಏರೋದ್ರಿಂದ, ಹಾಗೆ ಅಕ್ಷತೆ ಕಾಳು ಹಾಕೋದ್ರಿಂದ ಮಕ್ಕಳ ಭಾಗ್ಯ ಬರುತ್ತೆ. ಹಾಗೆ ಸುಮ್ಮನಾಗೂ ಕೂಡ ಬರಲಿ ಅಂತ ಈ ಥರ ಹೇಳೋದನ್ನ ನಾನು ತುಂಬ ಜನನ ಬಾಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಪಾಪ ಸುಮನಾಗೆ ಯಾರು ಎಷ್ಟೇ ಒಳ್ಳೇದು ಬಯಸಿದ್ರು ಮಂಜುಳಾ ಮಾತ್ರ ಯಾವಾಗಲೂ ಸೊಸೆ ಮೇಲೆ ಕೆಂಡ ಕಾರ್ತಾನೆ ಇರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸಡನ್ ಆಗಿ ಹುಡುಗಿ ಮನೆಯವರು ಮಂಜುಳನ ಮನೆಗೆ ಬಂದಿರ್ತಾರೆ. ಅಮ್ಮ, ಯಾರಮ್ಮ ಇವರೆಲ್ಲ? ಏನಕ್ಕೆ ಬಂದಿದ್ದಾರೆ? ಮಗನೇ ನೋಡು, ಇವಳೇ ಹುಡುಗಿ. ಇವರು ಹುಡುಗಿ ತಾಯಿ, ಅವರು ಹುಡುಗಿ ತಂದೆ. ಹುಡುಗಿ 10ನೇ ಕ್ಲಾಸ್ ಓದ್ಕೊಂಡಿದ್ದಾಳಂತೆ ಕಣೋ. ನಾನಿರೋ ವಿಷಯ ಎಲ್ಲನೂ ಹೇಳಿದ್ದೀನಿ. ಅವ್ರಿಗೆ ಯಾವ ಅಭ್ಯಂತರನೂ ಇಲ್ವಂತೆ. ಇನ್ನು ನೀನು ನೋಡಿ ಒಪ್ಪಿಗೆ ಕೊಡೋದು ಒಂದೇ. ಒಪ್ಪಿಗೆ ಕೊಟ್ಟರೆ ಮದುವೆ ಡೇಟ್ ಫಿಕ್ಸ್ ಮಾಡೋಣ, ಏನಂತೀಯಾ? ಅಮ್ಮ, ನಿನಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಾನೇನು ಮದುವೆ ಆಗ್ತೀನಿ ಅಂತ ನಿನಗೆ ಹೇಳಿದ್ನಾ? ಯಾಕೆ ಹೀಗೆ ಇವ್ರನ್ನ ಕರೆಸಿದ್ಯಾ ಅಮ್ಮ? ಕೇಳಿದೆ. ಸಾಕು, ಬಾಯ್ ಮುಚ್ಚೋ. ಯಾರನ್ನು ಯಾಕೋ ಕೇಳಬೇಕು? ನನ್ನ ಮಗನ ಜೀವನ ಹಾಳಾಗಬಾರ್ದು, ನನ್ನ ಮನೆಗೂ ಒಬ್ಬ ವಾರಸ್ದಾರ ಬೇಕು ಅಂತಾನೆ ನಾನು ಇವ್ರನ್ನ ಕರೆಸಿದ್ದು. ಅಷ್ಟಕ್ಕೂ ಅವರಿಗೆ ಎಲ್ಲನೂ ಒಪ್ಪಿಗೆ ಇದೆ. ಹಾಗೆ ನಿನ್ನ ಹೆಂಡತಿನೂ ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇದ್ರೂ ನಮಗೆ ತೊಂದರೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಅಮ್ಮ, ನೀನು ಸ್ವಲ್ಪ ಹೊತ್ತು ತೆಪ್ಪಗಿರ್ತೀಯಾ? ನೋಡಿ, ನನಗೆ ಯಾವ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ. ನೀವಿನ್ನು ಹೊರಡ್ಬೋದು. ಇದೇನಮ್ಮ ನೀವು ಮನೆಗೆ ಕರೆದು ಹೀಗೆ ಮಗನ ಮುಂದೆ ಅವಮಾನ ಮಾಡ್ತಿದ್ದೀರಾ? ನೀವು ಕರೀದೇ ಇದ್ರೂ ಪರವಾಗಿರಲಿಲ್ಲ. ನನ್ನ ಮಗಳಿಗೇನು ಗತಿ ಇಲ್ವಾ? ನನ್ನ ಮಗಳಿಗೆ ರಾಜ್ಕುಮಾರಿಗೆ ಕೊಡ್ತಿದ್ದೆ. ನಿಮ್ಮಂಥ 2ನೇ ಸಂಬಂಧ ಬೇಕಾಗಿರಲಿಲ್ಲ. ಆದರೂ ಏನೋ ಬಂದು ಕೇಳಿದ್ರಲ್ಲ ಅಂತ ಬಂದೆ. ಆದರೆ ನಿಮ್ಮ ಮಗ ಹೀಗೆ ಮಾತಾಡ್ತಿದ್ದಾರೆ. ಸ್ವಲ್ಪ ಮಗ ತಾಯಿಗೆ ಮಾತಾಡ್ಕೋಬೇಕು ಅಂತ ಗೊತ್ತಾಗಲ್ವೇನಮ್ಮ ನಿಮಗೆ? ಯಾಕೋ ಅವ್ರನ್ನೆಲ್ಲ ಕಳಿಸ್ದೆ? ಜೀವನ ಪೂರ್ತಿ ಈ ಗೊಡ್ಡ ಹೆಂಡತಿ ಕಟ್ಕೊಂಡೇ ಇರ್ತೀಯೇನೋ ನೀನು? ಇವಳು ಹಣೆ ಬರ್ದಲ್ಲಂತೂ ಮಗು ಆಗೋ ಅದೃಷ್ಟನೇ ಇಲ್ಲ. ಮಗು ಆಗೋದು ಇಲ್ಲ, ನನಗೆ ಗೊತ್ತು. ಸಾಕು, ಸುಮ್ಮನೆ ಇರಮ್ಮ. ಆ ಅದೃಷ್ಟ ನನ್ನ ಹಣೆ ಬರ್ದಲ್ಲೇ ಇಲ್ಲ. ಅಯ್ಯೋ ಮಗನೇ, ಏನೋ ಹೇಳ್ತಿದ್ಯಾ? ಹೀಗಂದ್ರೆ ಏನೋ ನಿನ್ನ ಮಾತಿನ ಅರ್ಥ? ಹೌದಮ್ಮ, ಸುಮನನ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಸೋಕೆ ಕರ್ಕೊಂಡೋದಾಗ ನಾನು ಚೆಕಪ್ ಮಾಡಿಸ್ದೆ. ಅವಾಗ ಡಾಕ್ಟರ್ ಹೇಳಿದ್ರು, ನಿಮ್ಮ ಹೆಂಡತಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಮಕ್ಕಳಾಗತ್ತೆ. ಆದರೆ ನಿಮಗೆ ಪ್ರಾಬ್ಲಮ್ ಇರೋದು, ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರು. ಅಯ್ಯೋ ದೇವ್ರೇ, ಏನೋ ಹೀಗೆ ಹೇಳ್ತಿದ್ಯಾ? ಅಯ್ಯೋ ಭಗವಂತ, ಬಂಗಾರದಂತ ನನ್ನ ಮಗನ ಜೀವನ ಹೀಗಾಗೋಯ್ತಲ್ಲ. ಅಯ್ಯೋ ದೇವ್ರೇ, ಮಗನೇ ಏನೋ ಹೇಳ್ತಿದ್ಯಾ ಹೀಗೆ? ನೋಡ್ ಮಗನೇ, ಡಾಕ್ಟ್ರೇ ಏನೋ ಕರೆಕ್ಟಾಗಿ ಚೆಕ್ ಮಾಡಿರಲ್ಲ ಕಣೋ. ನೀನು ಅದನ್ನೆಲ್ಲ ನಂಬೇಡ. ಯಾವುದಾದ್ರೂ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬಾರೋ. ಹಾಗೆಲ್ಲ ಏನೂ ಇರಲ್ಲ ಕಣೋ ಮಗನೇ. ಇಲ್ಲಮ್ಮ, ನಾನು ಕರೆಕ್ಟಾಗೇ ಚೆಕ್ ಮಾಡಿಸಿದ್ದೀನಿ. ಡಾಕ್ಟ್ರು ಕರೆಕ್ಟಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. 2-3 ಸತಿ ಚೆಕ್ ಮಾಡಿನೇ ರಿಪೋರ್ಟ್ ಕೊಟ್ಟಿರೋದು. ಅವ್ರು ನಿಜವಾಗ್ಲೂ ಹೇಳಿದಾರಮ್ಮ, ನನಗೆ ಮಕ್ಕಳು ಆಗಲ್ವಂತೆ. ಸರಿ, ಹೋಗ್ಲಿ ಬಿಡಪ್ಪ. ಆ ದೇವರಿಗೆ ನಿನಗೆ ಮಗು ಕೊಡೋಕೆ ಇಷ್ಟ ಇಲ್ಲ ಅಂದರೆ ಪಾಪ ನೀನಾದರೂ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ನೀನು ಅದಕ್ಕೆಲ್ಲ ಮನ್ಸು ನೋಯಿಸ್ಕೋಬೇಡ ಮಗನೇ. ಏನೋ ಮಗ ಸೊಸೆ ಹೀಗೆ ನನ್ನ ಕೆಣ್ಣೆದ್ರಿಗೆ ಚೆನ್ನಾಗಿದ್ರೆ ಸಾಕು, ಅದೇ ನನ್ನ ಆಸೆ. ಅದೇನೋ ಮಗು ಸಾಕ್ತೀವಿ ಅಂತಿದ್ರಲ್ಲ, ಹಾಗೆ ಮಾಡ್ರಪ್ಪ. ನೋಡಿದ್ಯಾ ಅಮ್ಮ, ನಿನ್ನ ಮಗನಿಗೆ ಮಕ್ಕಳಾಗಿಲ್ಲ ಅಂತ ಗೊತ್ತಾದ ಕೂಡಲೇ ನೀನು ಯಾಕೆ ನಿನ್ನ ಸೊಸೆಗೆ ಬೇರೆ ಮದುವೆ ಮಾಡಬೇಕು ಅಂದ್ಕೊಂಡಿಲ್ಲ? ಅದ್ರ ಬದಲಿಗೆ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಿ ಅಂತಿದ್ಯಾ. ಅದು ಅಲ್ಲದೆ ದತ್ತು ಮಗು ತಗೊಂಡು ಸಾಕು ಅಂತ ಬೇರೆ ಹೇಳ್ತಿದ್ಯಾ. ಆದರೆ ಸೊಸೆಗೆ ಮಗು ಆಗಿಲ್ಲ ಅಂತ ಮಗನಿಗೆ ಬೇರೆ ಮದುವೆನೇ ಮಾಡೋಕೆ ಹೊರಟಿದ್ಯಲ್ಲ ಅಮ್ಮ. ಪಾಪ ಅವಳು ಕೂಡ ನಿನ್ನ ಮಗನ ಥರನೇ ಯಾರೋ ಹೆತ್ತಿರೋ ಮಗಳಲ್ವೇನಮ್ಮ. ಅವರಿಗೂ ಬೇಜಾರಾಗುತ್ತೆ. ನಿನಗೆ ಹೇಗೆ ಬೇಜಾರಾಗುತ್ತೋ ಅವಳನ್ನ ಹೆತ್ತೋರಿಗೂ ಬೇಜಾರಾಗುತ್ತೆ. ಅದೆಲ್ಲ ಯಾಕಮ್ಮ ನಿನಗೆ ಅರ್ಥ ಆಗ್ತಿಲ್ಲ? ನಿಜ ಕಣೋ, ನಿನಗೆ ತೊಂದರೆ ಇರೋದು ಅಂದಾಗ ನನ್ನ ಜೀವನೇ ಹೋದಂಗೆ ಆಗ್ಬಿಡ್ತೆ ಹೊರತು ಸೊಸೆ ಜೀವನ ಹಾಳಾಗ್ತಿದೆ ಅಂತ ಒಂದು ಸರಿನೂ ಯೋಚನೆ ಮಾಡಲಿಲ್ಲ. ಏನು ಮಾಡೋದು ಹೇಳು? ಮಗನ ಮೇಲಿನ ಕುರುಡು ಪ್ರೇಮ. ಆದರೆ ಇವತ್ತು ನೀನು ನನ್ನ ಕಣ್ಣು ತೆರೆಸ್ದೆ. ನನ್ನ ಸೊಸೆ ನನ್ನ ಮನೇಲೇ ಇರ್ತಾಳೆ. ಅವಳಿಗೆ ಮಗು ಆದರೂ ಅಷ್ಟೇ, ಆಗದಿದ್ರೂ ಅಷ್ಟೇ. ಅವಳ ನಾನು ಮಾತ್ರ ಯಾವತ್ತೂ ದೂರ ಮಾಡ್ಕೊಳ್ಳಲ್ಲ. ಮಗನೇ, ಏನೋ ಮಗುನ ದತ್ತಕ್ಕೆ ತಗೋತೀವಿ ಅಂತಿದ್ರಲ್ಲ, ಹೋಗಿ ತಗೋಬನ್ನಿ. ನಂದು ಯಾವ ಅಭ್ಯಂತರನೂ ಇಲ್ಲ. ಇದಾದ್ಮೇಲೆ ಪ್ರವೀಣ್ ಮತ್ತೆ ಸುಮನ ಇಬ್ರು ಒಂದು ಪುಟ್ಟ ಮಗುನ ದತ್ತು ತಗೋತಾರೆ.
ದತ್ತು ತಗೊಂಡು ಒಂದೇ ವರ್ಷಕ್ಕೆ ಸುಮನಗೆ ಒಂದು ಪುಟ್ಟ ಮಗು ಹುಟ್ಟತ್ತೆ. ಇದಾದ್ಮೇಲೆ ಮಂಜುಳಾ ಆ ಪುಟ್ಟ ಇಬ್ಬರು ಮೊಮ್ಮಕ್ಕಳ ಜೊತೆ ಆರಾಮಾಗಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.